ಯಾದಗಿರಿ ಜಿಲ್ಲೆಯ ಶಹಾಪುರ ನಗರದಲ್ಲಿ ರಸಗೊಬ್ಬರಕ್ಕಾಗಿ ರೈತರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಈಗ ತಾಲೂಕು ಕೃಷಿ ಒಕ್ಕಲುತನ ಹುಟ್ಟುವಳಿ ಮಾರಾಟಗಾರ ಸಹಕಾರ ಸಂಘದ ಗೋದಾಮಿನ ಮುಂದೆ ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ಕಾಯಲು ಮುಂದಾಗಿದ್ದಾರೆ. ಶುಕ್ರವಾರ ಬೆಳಗ್ಗೆ 5 ಗಂಟೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿರುವಂತಹ ರೈತರು 1 ಕಿಲೋಮೀಟರ್ ಗಟ್ಟಲೆ ಈಗ ಸರತಿ ಸಾಲಿನಲ್ಲಿ ನಿಂತಿರುವಂಥದ್ದು. ಅಲ್ಲದೆ ಅನೇಕ ಜನ ರೈತ ಮಹಿಳೆಯರು ಕೂಡ ಆಗಮಿಸಿ ಆ ಒಂದು ಪ್ರಾಂಗಣದಲ್ಲಿ ಕುಳಿತು ರಸಗೊಬ್ಬರಕ್ಕಾಗಿ ಕಾಯ್ತಿರುವಂಥದ್ದು. ಆದರೆ ರಸಗೊಬ್ಬರ ಇನ್ನೂ ವಿತರಣೆ ಮಾಡ್ತಿಲ್ಲ ಎನ್ನುವ ಕಾರಣಕ್ಕಾಗಿ ಕಾಯ್ತಿರುವಂಥದ್ದು. ಆದರೆ ಅವರು ಯಾವುದೋ ಉಪಹಾರ ಇಲ್ಲದ ಊಟವೂ ಕೂಡ ಇಲ್ಲದ ರೀತಿಯಲ್ಲಿ ಈ ಒಂದು ಸ್ಥಳದಲ್ಲಿ ಕುಳಿತು ಕಾಯ್ತಿರುವಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ಇನ್ನು ರೈತರು ಆಗಮಿಸುತ್ತಿರುವಂಥದ್ದು. ಇಡೀ ತಾಲೂಕಿನಾದ್ಯಂತ ಈಗ ರಸಗೊಬ್ಬರ ದೊರೆಯುತ್ತಿದೆ ಎನ್ನುವ ಸುದ್ದಿ ತಿಳಿಯುತ್ತಿದ್ದಂತೆ ಶಹಾಪುರ ತಾಲೂಕಿನ ಎಲ್ಲ ಗ್ರಾಮಗಳಿಂದಲೂ ಕೂಡ ರಸಗೊಬ್ಬರಕ್ಕಾಗಿ ರೈತರು ಬೆಳಗ್ಗೆಯಿಂದಲೂ ಬಂದು ಕಾಯ್ತಿರುವಂಥದ್ದು. ಆದರೆ ರಸಗೊಬ್ಬರ ಇನ್ನೂ ವಿತರಣೆ ಮಾಡ್ತಿಲ್ಲ ಎನ್ನುವಂಥ ಗುಣಗಾಟವೂ ಕೂಡ ಅಲ್ಲಿ ಕೇಳಿ ಬರುತ್ತಿರುವಂಥದ್ದು. ಒಟ್ಟಾರೆಯಾಗಿ ಈಗ ಕಿಲೋಮೀಟರ್ ಗಟ್ಟಲೆ ನಿಂತು ಕಾಯ್ತಿರುವಂಥ ರೈತರು ಯಾವುದು ಸ್ನಾನ ತಿಂಡಿ ಯಾವುದು ಕೂಡ ಮಾಡದೇನೆ ಇಲ್ಲಿ ಕಾಯುವಂಥ ಪರಿಸ್ಥಿತಿ ಕೂಡ ಎದುರಾಗಿದೆ. ಜೊತೆಗೆ ನಾವು ಇಷ್ಟೊತ್ತು ಕಾದರೂ ಕೂಡ ನಮಗೆ ಬೇಕಾದಷ್ಟು ರಸಗೊಬ್ಬರ ದೊರೆಯುತ್ತಿಲ್ಲ ಎನ್ನುವಂಥ ಬೇಸರವನ್ನು ಕೂಡ ಅನೇಕ ಜನರು ಇಲ್ಲಿ ವ್ಯಕ್ತಪಡಿಸುತ್ತಿರುವಂಥದ್ದು ಕೂಡ ಕಂಡು ಬಂದಿದೆ. ಐದುವರೆಗೆ ಬೆಳಗ್ಗೆ 5ವರೆಗೆ ಇಲ್ಲಿದ್ರಿ ಅಣಬಿ. ನಿಮ್ಮ ಹೆಸರು ವಿಶ್ವರಾಧ್ಯ. ಇದಕ್ಕಿಂತ ಮುಂಚೆ ನೀವು ಒಯ್ದಿರಿ? ಒಯ್ದಿಲ್ಲ, ಇದೇ ಫಸ್ಟ್. ರಸ್ತಾಪುರ. ನಿಮ್ಮ ಹೆಸರು ಭೀಮಣ್ಣ. ಇದೇ ಫಸ್ಟ್ ಟೈಮಾ ಮೊದಲ? ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗೆ ಏನು ಹೇಳ್ತೀರಿ? ಗೊಬ್ಬರ ಸಿಗಲ್ಲ. ಹಾಂ ಹಾಂ. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನಲ್ಲಿ.